ಕಳೆದ 2.5 ತಿಂಗಳಷ್ಟೇ ಹಿಂದೆ ಸಿಕ್ಕಾಪಟ್ಟೆ ಮಳೆ ಬಂತು. ನಿಮಗೆ ಗೊತ್ತಿರಬಹುದು, ಸಡನ್ ಆಗಿ ಮಳೆ ಬಂತು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಹತ್ರ ಗೋಡೆ ಕುಸಿದು 7 ಮಂದಿ ಬಡಪಾಯಿಗಳು ವ್ಯಾಪಾರಿಗಳು ಬಲಿಯಾದರು. ಇಂಥ ದೊಡ್ಡ ದುರಂತ ಹಾರ್ಟ್ ಆಫ್ ದ ಸಿಟಿನಲ್ಲಿ ಸಂಭವಿಸಿದ್ರು ಕೂಡ, ಅಂದ್ರೆ ಎಲ್ಲಿ ಸಂಭವಿಸಿದ್ರು ತಪ್ಪೇ ಇದು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂತ. ಅವ್ರ ಮೂಗಿನ ಕೆಳಗೆ ನಡೆದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ಈ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಅಲ್ಲೇ ಸುತ್ತಮುತ್ತ ನೋಡಿದ್ರೆ ಮತ್ತೆ ಅದೇ ತರದ ಗೋಡೆಗಳು, ಅದೇ ತರದ ಶಿಥಿಲಾವಸ್ಥೆ ಕಟ್ಟಡಗಳು ಸಾಕಷ್ಟಿದ್ದಾವೆ. ಈ ಸರ್ಕಾರಿ ಆಸ್ಪತ್ರೆಗಳ ಗೋಡೆಗಳು ಅಥವಾ ಸರ್ಕಾರಿ ಶಾಲೆಗಳು, ಈ ತರದ ಕಟ್ಟಡಗಳ ಶಿಥಿಲಾವಸ್ಥೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ಇನ್ನಷ್ಟು ಬಯಲಾಗಿದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿದ್ರು. 7 ಜನ ಸಾವನ್ನಪ್ಪಿದ ಬಳಿಕ ಎಚ್ಚೆತ್ತುಕೊಳ್ಳಬೇಕಾದಂತಹ ಆಸ್ಪತ್ರೆ ಆಡಳಿತ ಮಂಡಳ, ಅದರ ಜೊತೆಗೆ ಜಿಬಿಎ ಅಧಿಕಾರಿಗಳು ಮತ್ತಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗೋಡೆ ಕುಸಿದಿರುವಂತಹ ಜಾಗಕ್ಕೆ ಮೂಟೆಗಳನ್ನ ಹಾಕಿ ಅದನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಉಳಿದಂತಹ ಭಾಗದ ಗೋಡೆ ಏನಿದೆ ಆ ಒಂದು ಗೋಡೆಯನ್ನ ತೆರವು ಮಾಡದೆ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ಸುಮಾರು ಹಳೆಯ ಗೋಡೆ, ಅನೇಕ ವರ್ಷಗಳ ಹಿಂದಿನ ಗೋಡೆ ಇದು. ಈ ಒಂದು ಗೋಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿತಿತ್ತು. ಆದ್ರೆ ಸದ್ಯ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಬಿರುಕು ಬಿದ್ದಿದೆ. ಒಂದು ಕಡೆಯಲ್ಲಿ ಕಲ್ಲುಗಳು ಎಲ್ಲ ಜಾರಿ ಬೀಳುವಂತಹ ಪರಿಸ್ಥಿತಿ ಎಲ್ಲಿದೆ, ಮತ್ತೊಂದು ಕಡೆಯಲ್ಲಿ ಯಾವ ಕ್ಷಣಕ್ಕೆ ಬೇಕಾದ್ರೂ ಈ ರೀತಿಯಾದಂತಹ ಬೃಹತಾಕಾರದ ಕಲ್ಲುಗಳಿಂದ ಅವುಗಳು ಬೀಳುವಂತಹ ಸಾಧ್ಯತೆಗಳಿದೆ. ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತಹ ಅಧಿಕಾರಿಗಳೇನಿದ್ದಾರೆ, ಈ ಒಂದು ಗೋಡೆಯನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನು ಈ ಗೋಡೆಯ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಈ ಗೋಡೆ ಮೇಲ್ಭಾಗದಲ್ಲಿ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ಯಾವ ರೀತಿಗೆ ಒಡೆದು ಹೋಗಿದೆ ಅಂತ ಹೇಳಿ. ಕಲ್ಲುಗಳು ಅಲುಗಾಡ್ತಾ ಇದೆ. ಅದರ ಜೊತೆಗೆ ಈ ಭಾಗದ ಕಲ್ಲುಗಳು ಗಮನಿಸ್ತಾ ಇರಬಹುದು ನೀವು, ಯಾವ ಕ್ಷಣಕ್ಕೆ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಅಂತ ಪರಿಸ್ಥಿತಿಗೆ ಆ ಒಂದು ಕಲ್ಲುಗಳು ಬಂದು ತಲುಪಿದೆ. ಮತ್ತೆ ಮಧ್ಯಭಾಗದಲ್ಲಿ ಇಲ್ಲಿ ಗಮನಿಸಿದ್ರೆ ಸಂಪೂರ್ಣವಾಗಿ ಕ್ರ್ಯಾಕ್ಗಳು ಕೂಡ ಬಿದ್ದಿರುವಂತದ್ದು. ಒಂದು ಭಾಗದ ಕಲ್ಲು ಏನಿದೆ ಆಲ್ರೆಡಿ ಗೋಡೆ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿದ್ರು. ಪಾದಚಾರಿಗಳು ಸೇರಿದಂತೆ ವ್ಯಾಪಾರಿಗಳು ಕೂಡ ಇಲ್ಲಿ ಈ ಒಂದು ಜಾಗದಲ್ಲಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ಇದಕ್ಕೆ ಶಾಶ್ವತ ಪರಿಹಾರವನ್ನ ಮಾಡಬೇಕಾಗಿತ್ತು. ಗೋಡೆಯನ್ನ ಸಂಪೂರ್ಣವಾಗಿ ತೆರವುಗೊಳಿಸಿ ನೂತನವಾಗಿ ಹೊಸ ಗೋಡೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳು ಆಗಿಲ್ಲ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲೂ ಕೂಡ ಬಿರುಕು ಬಿದ್ದಿರುವಂತದ್ದು. ಮುಂದಿನ ಮಳೆಗೆ ಈ ಗೋಡೆ ಉಳಿಯುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ಮಳೆಗೆ ಸಂಪೂರ್ಣವಾಗಿ ಗೋಡೆ ಕುಸಿದಿತ್ತು. ಇದೀಗ ಮತ್ತೆ ಈ ಒಂದು ಗೋಡೆಯಲ್ಲಿ ಬಿರುಕು ಬಿದ್ದಿರುವಂತದ್ದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಇದು ಬೀಳುವಂತ ಆತಂಕ ನಿರ್ಮಾಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಸ್ಥಳೀಯರು ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಘಟನೆಗಳು ಆದ ಬಳಿಕ, ಸಾವುಗಳು ಆದ ಬಳಿಕವೂ ಕೂಡ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ, ಶಿಥಿಲಾವಸ್ಥೆಯಲ್ಲಿರುವಂತಹ ಮತ್ತೆ ಹಳೆಯ ಕಟ್ಟಡಗಳು, ಹಳೆಯ ಗೋಡೆಗಳನ್ನ ಯಾಕೆ ತೆರವು ಮಾಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳನ್ನ ಪ್ರಶ್ನಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ಮತ್ತೊಬ್ಬ ಕಾಲರ್ ಕರೆ ಮಾಡಿದ್ದಾರೆ. ನಮಸ್ತೆ ಕಾರ್ತಿಕ್ ಅವರೇ, ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಈಗ ಲಾಸ್ಟ್ ಇಯರ್ ಒಂದ್ಸಲ ಈಗ ಬೆಂಗಳೂರಲ್ಲಿ ಮಳೆ ಬಂದು ಗೋಡೆ ಎಲ್ಲ ಕುಸಿದು ಪಾಪ ರಸ್ತೆ ಬದಿ ವ್ಯಾಪಾರಿಗಳು ಪಾಪ ಸತ್ತೋದ್ರು. ಈಗ ಮುಂದೆ ಇದೇ ತರ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮನೆಯವ್ರಿಗೆ ಹೊಣೆ ಯಾರಾಗ್ತಾರೆ? ನಿಜ ನಿಜ. ಈಗ ಸರ್ಕಾರ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಕ್ರಮ ತಗೊಳ್ಳೋದು ಯಾವ ರೀತಿ ಅಂತಂದ್ರೆ ಅಂತ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು. ಹೌದು, ಸಸ್ಪೆಂಡ್ ಮಾಡಿ ಮನೆ ಕಳ್ಸಿದ್ರೆ ಅವ್ರೇನಾಗ್ತಾರೆ ಹೇಳಿ, ಅವ್ರಿಗೊಂದು ಅಧಿಕಾರದ ಒಂದು ಜವಾಬ್ದಾರಿ ಬರುತ್ತೆ. ಜವಾಬ್ದಾರಿ ಬಂದಾಗ ಅವ್ರಿಗೂ ಇಲ್ಲ, ನಾವು ಕೆಲಸ ಮಾಡಿದ್ರೆ ಈಗ ನಾವು ಕೊಡ್ತಾ ಇರೋ ತೆರಿಗೆ ಅಮೌಂಟ್ ಅಲ್ಲೇನೆ ಅವರು ಸ್ಯಾಲರಿ ತಗೋತಾ ಇರೋದು, ಹೌದಲ್ವಾ? ಹಂಗಾಗಿ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಸರ್ಕಾರ ಒಂದು ಕಠಿಣ ಕ್ರಮನ ಅವ್ರ ಬಗ್ಗೆ ಜರುಗಿಸ್ಬೇಕು. ಅದು ಬೆಂಗಳೂರಲ್ಲಿ ಅಂತ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ನಡೀತಾನೆ ಇದೆ ಈ ತರ ಸಮಸ್ಯೆಗಳು. ಅವರು ಸತ್ತಂತ ಜನಗಳಿಗೆ ಗೌರ್ಮೆಂಟ್ ಇಂದ ಏನೋ ಒಂದು ಪರಿಹಾರ ಕೊಡ್ಬೋದು ಅಷ್ಟೇನೆ, ಬಟ್ ಅವ್ರ ಮನೆಯವ್ರಿಗೆ ಯಾವುದೇ ರೀತಿ ಅವ್ರನ್ನ ತಂದು ಕೊಡಕ್ಕಂತೂ ಸಾಧ್ಯ ಇಲ್ಲ. ಹಂಗಾಗಿ ಯಾರು ತಪ್ಪಿತಸ್ಥರಿರ್ತಾರೆ ಅಂತವ್ರ ಮೇಲೆ ಒಂದು ಕಠಿಣ ಕ್ರಮನ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ತರ ಒಂದು ಆಗಂತದಂತೂ ಸಮಸ್ಯೆಗಳಾಗೋದು ತಪ್ಪುತ್ತೆ. ನಿಜ ನಿಜ. ಅಧಿಕಾರಿಗಳ ಮೇಲೆ ಮೇನ್ ಆಗಿ ಕ್ರಮ ಆಗ್ಬೇಕು. ಸರ್ಕಾರ, ಮಾನ್ಯ ಸಿಎಂ ಅವರು ಇಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅಂತ ಕ್ರಮ ಕೈಗೊಂಡಾಗ ಅಷ್ಟೇನೆ ಅವರು ನಮ್ಗೆ ಒಂದು ಕಾನೂನುಯುತವಾಗಿ ನಮ್ಗೆ ನ್ಯಾಯ ಒದಗಿಸ್ಕೊಡಕ್ಕೆ ಸಾಧ್ಯ. ನಿಜ ನಿಜ. ಕೆಲಸ ಮಾಡದ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗಿದೆ ಅನ್ನೋದನ್ನ ಕಾರ್ತಿಕ್ ಅವರು ಹೇಳಿದ್ರು. ಧನ್ಯವಾದ ಕಾರ್ತಿಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.